ಸುರಿದ ಧಾರಾಕಾರಕ ಮಳೆಯಿಂದಾಗಿ ಹಳ್ಳ ಕೊಳ್ಳಗಳು ತುಂಬಿ ಹರಿಯುತ್ತಿವೆ. ಇಡಪನೂರು ಹಳ್ಳದ ಸೇತುವೆ ಸಂಪೂರ್ಣ ಜಲಾವೃತಗೊಂಡಿದ್ದು, ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವ ಕಿರು ಸೇತುವೆ ಮೇಲೆಯೇ ನೀರು ಹರಿಯುತ್ತಿದೆ. ಸೇತುವೆ ಮೇಲೆ ನೀರು ಹರಿಯುತ್ತಿರುವುದರಿಂದ ವಾಹನ ಸಂಚಾರಕ್ಕೆ ಅಡ್ಡಿಯಾಗಿದ್ದು, ಸ್ಥಳೀಯರು ಎಚ್ಚರಿಕೆಯಿಂದ ಸಂಚರಿಸುತ್ತಿದ್ದಾರೆ. ಹಳ್ಳದ ನೀರು ಪಕ್ಕದ ಹೊಲ ಗದ್ದೆಗಳಿಗೆ ನುಗ್ಗಿರುವ ಪರಿಣಾಮ ಬೆಳೆ ಹಾನಿಯಾಗುವ ಭೀತಿ ಎದುರಾಗಿದೆ. ಒಂದೇ ರಾತ್ರಿ ಸುರಿದ ಭಾರೀ ಮಳೆಯಿಂದ ಹಲವು ಪ್ರದೇಶಗಳಲ್ಲಿ ನೀರು ನಿಂತು ಜನರು ಸಂಕಷ್ಟ ಅನುಭವಿಸುತ್ತಿದ್ದಾರೆ. ಪರಿಸ್ಥಿತಿಯನ್ನು ಪರಿಶೀಲಿಸಿ ಅಗತ್ಯ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳುವಂತೆ ಸ್ಥಳೀಯರು ಅಧಿಕಾರಿಗಳಿಗೆ ಮನವಿ ಮಾಡಿದ್ದಾರೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಲಾರಿ ಮಾಲೀಕರ ಸಮಸ್ಯೆಗಳನ್ನು ಪರಿಹರಿಸುವ ಗಂಭೀರ ಪ್ರಯತ್ನಕ್ಕೆ ಮುಂದಾಗದಿದ್ದರೆ ಲಾರಿ ಮಾಲೀಕರು ತೀವ್ರ ನಷ್ಟಕ್ಕೆ ಗುರಿಯಾಗಬೇಕಾಗುತ್ತದೆ ಎಂಬ ಕಳವಳವನ್ನು ಫೆಡರೇಷನ್ ಆಫ್ ಕರ್ನಾಟಕ ಲಾರಿ ಓನರ್ಸ್ ಅಸೋಸಿಯೇಷನ್ ರಾಜ್ಯ ಅಧ್ಯಕ್ಷರಾದ ಸಿ ನವೀನ್ ರೆಡ್ಡಿ ವ್ಯಕ್ತಪಡಿಸಿದರು. ಇಂದು ನಗರದ ಲಿಂಗಸ್ಗೂರು ರಸ್ತೆಯಲ್ಲಿರುವ ಖಾಸಗಿ ಫಂಕ್ಷನ್ ಹಾಲ್ನಲ್ಲಿ ಆಯೋಜಿಸಲಾದ ಅಸೋಸಿಯೇಷನ್ 35ನೇ ಸರ್ವ ಸದಸ್ಯರ ವಾರ್ಷಿಕ ಸಭೆ ಉದ್ಘಾಟಿಸಿ ಮಾತನಾಡಿದರು. ಲಾರಿ ಮಾಲೀಕರ ಸಂಘದಿಂದ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ಪದೇ ಪದೇ ತಮ್ಮ ಸಮಸ್ಯೆಗಳ ಬಗ್ಗೆ ಮನವಿ ನೀಡಿ ಪರಿಹಾರಕ್ಕೆ ಒತ್ತಾಯಿಸಿದರೂ ಸೂಕ್ತ ಕ್ರಮ ಕೈಗೊಳ್ಳುತ್ತಿಲ್ಲ. ಒಂದೆಡೆ ಲಾರಿಗಳ ತೀವ್ರ ಪೈಪೋಟಿ, ಮತ್ತೊಂದೆಡೆ ಸರ್ಕಾರಗಳ ಅನೇಕ ನಿಯಮಗಳು ಲಾರಿ ಮಾಲೀಕರ ಪಾಲಿಗೆ ಗಂಭೀರ ಸಮಸ್ಯೆಯಾಗಿದೆ. ಮತ್ತೊಂದೆಡೆ ಕೇಂದ್ರ ಸರ್ಕಾರ ವಿದ್ಯುತ್ ಚಾಲಿತ ಲಾರಿಗಳನ್ನು ರಸ್ತೆಗಳಿಸುವ ಗಂಭೀರ ಚಿಂತನೆಗೆ ಮುಂದಾಗಿದೆ. ಕೇಂದ್ರ ಸಚಿವರಾದ ಎಚ್.ಡಿ. ಕುಮಾರಸ್ವಾಮಿ ಅವರು ಈ ಬಗ್ಗೆ ಇತ್ತೀಚೆಗೆ ಕರೆದ ಸಭೆಯಲ್ಲಿ ತಮ್ಮ ಅಭಿಪ್ರಾಯ ತಿಳಿಸಿದರು. ತಮ್ಮ ಇಲಾಖೆಯಲ್ಲಿ 3,000 ಕೋಟಿ ಅನುದಾನವಿದ್ದು, ಇದನ್ನು ವಿದ್ಯುತ್ ಚಾಲಿತ ವಾಹನ ಸರಕು ಸಾಗಾಣಿಕೆ ಬಳಕೆಗೆ ಉಪಯೋಗಿಸುವುದಕ್ಕೆ ವಿನಿಯೋಗಿಸಲಾಗುತ್ತದೆ. ಎಷ್ಟೋ ಜನ ಹೊಸಗಾಡಿಗಳು ವಿಎಲ್ಟಿ ಅಷ್ಟು ಗಮನ ಇಲ್ಲ. ನಮಗೆ ಗೌರ್ಮೆಂಟ್ ಆದೇಶ ಇದೆ, ನಮ್ಮ ಗಮನಕ್ಕೆ ತಗೊಂಡು ನಾನು ಇವಾಗ ಕೇಳ್ಕೊಂಡೆ ಸಭೆನ ನಿಮ್ಮ ಹತ್ರ 7,500 ರೂಪಾಯಿ ಮೇಲೆ ತಗೊಳ್ಳಿಕ್ಕೆ 15,000 ಕೊಡ್ತಾ ಇದ್ದಾರೆ. ಪ್ರತಿ ಒಂದು ಹಿಂಗೆ ಮಾಡ್ಕೊಂಡು ಬಂದ್ಬಿಟ್ಟು ಫೆಡರೇಷನ್ ಏನ್ ಮಾಡುತ್ತೆ ಹೇಳಿದ್ರು ಸ್ವಾಮಿ 100 ರೂಪಾಯಿ ಮಾಡಿದ್ದೀರ ಮಾಡಿಕೊಂಡು ರೇಟ್ ಕಮ್ಮಿ. ನಮ್ಮಲ್ಲಿ ಟ್ಯಾಕ್ಸ್ ಅಂತೂ ಬಿಟ್ಕೊಳ್ಳಲ್ಲ ಸರ್ಕಾರ. 50-55 ರೂಪಾಯಿ ನಾವು 1 ಲೀಟ್ರಿಗೆ ಟ್ಯಾಕ್ಸ್ ಯಾವ ಥರ ಕೇಳಿದ್ವಿ ಸರ್ಕಾರಕ್ಕೆ ನಾವು ಬಂದಿರೋ ಸರ್. ಕೇಂದ್ರ ಸರ್ಕಾರ ನಾವು ಇದನ್ನೆಲ್ಲ ಕೋರ್ಟ್ ಪ್ರೊಡ್ಯೂಸ್ಕೊಂಡು ಇದೇ ನಮ್ಮ ಕಾಳಜಿ ಕೆಲಸ. ಫೈನಾನ್ಸ್ ಕಂಪ್ನಿಯವರು 3ನೇ ಹೆಣ್ಣು ಫಾಲೋ ಮಾಡಿ ಎಲ್ಲ ಮಾಡೋದು. ಫೈನಾನ್ಸ್ ಕಂಪ್ನಿ ರಿಜೆಕ್ಟ್ ಮಾಡಿ, ಇಲ್ಲ ನಮಗೆ ದುಡ್ಡು ಬೇಕು. ನಾವು ಅದು ನೆನ್ನೆ ಕೇಳಿದ್ವಿ, ಟೋಲ್ ತೆಗೆದಾಕಿ. ಪ್ರತಿ ಸೌಲಭ್ಯ ಜಾಸ್ತಿ ಆಗಿದೆ. ನಮ್ಮ ಚಾಲಕರಿಗೆ ರೆಸ್ಟ್ ಪ್ಲೇಸ್ ಏನು ಮಾಡಿಲ್ಲ ನಾನು ಹೇಳ್ತಾರೆ. ಈಗ ನಮ್ಮ ಚಾಲಕ ಎಲ್ಲಿ ಬರಬೇಕು? ಇವಾಗ ನ್ಯಾಷನಲ್ ಹೈವೇ ಜಿಲ್ಲಾ MLA ದಯವಿಟ್ಟು ಹೋಗಿ ನಮಗೆ ಪಾರ್ಕಿಂಗ್ ಜಾಗ ನಮ್ಮ ದುಡ್ಡು ಈಗ MLA ಶಿಷ್ಯ ಆಗೋದು ದೊಡ್ಡ ಮನುಷ್ಯ. ನಮಗೇನ್ರಿ ಸಿಕ್ಕಿದೆ? ನಮಗೊಂದು ಮರ್ಯಾದೆ ಅನ್ನೋದು ಬೇಡ. ಒಂದು ಇಂಜಿನಿಯರ್ ಇರೋದು ಒಂದು ವರ್ಕ್ಶಾಪ್ಗೆ 25 ಗಾಡಿ ನಿಂತೈತೆ ಸರ್ವಿಸ್ಗೆ. ನಮ್ಮವರು ಒಂದು ಮಾಡಿ ಗಾಡಿ ತಗೊಳ್ಳೋ ಯೋಚನೆ ಮಾಡಿದ್ರ. ಮೊನ್ನೆ ಡೆಲ್ಲಿಗೆ ಕುಮಾರಸ್ವಾಮಿ ಸಾಹೇಬರು ಕರೆದಿದ್ರು.
ಎಲೆಕ್ಟ್ರಾನಿಕ್ ವೆಹಿಕಲ್ಸ್ ಬರ್ತಾ ಇದೆ ಮಾರ್ಕೆಟ್ ಒಳಗಡೆ. ನನ್ನ ಹತ್ರ 3,000 ಕೋಟಿ ಇದೆ, ಖರ್ಚು ಯಾವ ಥರ ಮಾಡಬೇಕು? ಎಲ್ಲರೂ ಬಂದರು ಬಳಕಿದ್ರು, ನಮ್ಮ ದೊಡ್ಡ ಮನುಷ್ಯನ ಬಂದ ಬಳಕ ಬಂದು ನಾನು ಇಷ್ಟೇ ಕೇಳಿದೆ ಕುಮಾರಸ್ವಾಮಿ ಅವರು, ಸರ್ ಆಯಿತು ಮೀಟಿಂಗ್ ಆಯಿತು ಓಡ್ಬೋದು, ಏನಪ್ಪ ಅಂತ ಹೇಳಿದ್ರು. ಅವ್ರು ಯಾರು ನನ್ನ ಕರ್ಕೊಂಡು ಹೋದಾಗ ಸರ್ ಇವರು ಚೆನ್ನಾರೆಡ್ಡಿ ಅವ್ರ ಮಗ, ಬಾಪ ನಮ್ಮ ಕರ್ನಾಟಕ ಚೆನ್ನಾರೆಡ್ಡಿ ಅವರು, ಹೌದು ಸರ್ ಚೆನ್ನಾರೆಡ್ಡಿ ಅವರು, ಬಾಪ ನೀನ್ಯಾಕಪ್ಪ ಹೇಳಿದ್ರು, ಎಲ್ಲಿ ಮಾತಾಡೋ ಅವಶ್ಯಕತೆ ಬೇಕಿಲ್ಲ ಸರ್, ಇಷ್ಟು ಜನ ಸಜೆಷನ್ ಕೊಟ್ಕೊಂಡು ನಮ್ಮಂತ ಮುಟ್ಟಾಗಬೇಡ ಹಾಕ್ತಾರೆ. ನಾನು ಇಷ್ಟೇ ಕೇಳಿದಲ್ಲ ಸರ್, ನಿಮ್ಮ ಸರ್ಕಾರ ಇಷ್ಟು ಜನ ಆಫೀಸರ್ಗಳಿದ್ದಾರೆ, ಇಷ್ಟು ಜನ IAS ಆಫೀಸರ್ಗಳಿದ್ದಾರೆ, ಯಾರಾದ್ರೂ ರೋಡ್ಗೆ ಹೋಗಿದಾರ? ಯಾರಾದ್ರೂ ಹೋಗಿದಾರ ಕೇಳಿ ಸರ್. ನೀವು ರೋಡಿಗೆ ಬೆಂಗಳೂರು ಟು ಬಾಂಬೆ ಎಷ್ಟು ಪೆಟ್ರೋಲ್ ಬಂಕ್ ಇದೆ ಅಂತ ಗೊತ್ತಾ ಸರ್ ನಿಮಗೆ? ಯಾವ ಪೆಟ್ರೋಲ್ ಬಂಕ್ ಹೋದ್ರು 1-2 ಲಾರಿ ನಿಂದಿರುತ್ತಾ ಡೀಸೆಲ್ ಹಾಕ್ಸ್ಕೊಳ್ಳಿಕ್ಕೆ? ಸೊ ನೀವು ಎಲೆಕ್ಟ್ರಾನಿಕ್ ಗಾಡಿ ಬಿಟ್ಬಿಟ್ರೆ 220 ಕಿಲೋಮೀಟರ್ ಬೇಕು. 220 ಕಿಲೋಮೀಟರ್ ನಾನು ಗಾಡಿ ನಿಲ್ಸಿದ್ರೆ ರೆಸ್ಟ್ ಜಾಗ ಬೇಕು, ನನ್ನ ಡ್ರೈವರ್ ಮಲಗಬೇಕು. 5 ಅವರ್ ಆಗುತ್ತೆ ಚಾರ್ಜ್ ಆಗುತ್ತೆ, 6 ಅವರ್ ಆಗುತ್ತೆ ಚಾರ್ಜ್ ಆಗುತ್ತೆ. ಎಲ್ಲಿಂದ ತರೋಣ ಅದು? ನೀವು ಹೇಳ್ಬಿಡ್ತೀರಾ ಗಾಡಿ ಬಿಟ್ಬಿಡ್ತೀನಿ ಮಾರ್ಕೆಟ್ಗೆ. ಗಾಡಿ ಬಿಟ್ಟರೆ 5 ಅವರ್ ಚಾರ್ಜಿಂಗ್ ಪಾಯಿಂಟ್. ನಿಮ್ಮ GST ಕೊಡೋ ಕಾಟ. ನಾನು ಬೆಂಗಳೂರಿಂದ ಬಾಂಬೆಗೆ 36 ಅವರ್ 40 ಅವರ್ ಕೊಟ್ಟಿರ್ತಾನೆ. ಇಲ್ಲ 300-300 ಕಿಲೋಮೀಟರ್ ಚಾರ್ಜಿಂಗ್ ಅಂದರೆ ಎಷ್ಟಾಯ್ತು? ಎಷ್ಟು ಚಾರ್ಜ್ ಬೇಕು? 1,200-1,300 ಕಿಲೋಮೀಟರ್ ಬೆಂಗಳೂರಿಗೆ ಎಷ್ಟು ಚಾರ್ಜ್ ಬೇಕು? ಎಲ್ಲಿದೆ ಸರ್? ಕೊನೆಯ ಮನುಷ್ಯ ಅವ್ರು ಮಾತಾಡೋದು, ಮಗ ನೀನೇ ಪ್ರಶ್ನಿಸ್ಕೋ, ನೀನೇ ಉತ್ತರ ಬರ್ಕೊಡು, 15 ದಿವಸ 20 ದಿವಸ ಮಾಡಪ್ಪ. ರೋಡಲ್ಲಿ ಗಾಡಿ ಚಾರ್ಜಿಂಗ್ ಮಾಡಕ್ಕೆ ಹೋದ್ರೆ ಮೆಕ್ಯಾನಿಕ್ ಬೇಕು, ಇಂಜಿನಿಯರ್ ಬೇಕು, ಏನಾದ್ರು ಕೆಟ್ಟೋದ್ರೆ ಸುಮ್ಮನೆ ಹೊಸ ಗಾಡಿ ಬಿಟ್ಬಿಡೋದು ಮಾರ್ಕೆಟ್ಗೆ. ನಿನ್ನೆ ನಮ್ಮ ಪ್ರೆಸ್ನವ್ರು ಹೇಳ್ತಾರೆ, ಸರ್ ಓಲಾ ಸ್ಕೂಟ್ರ್ ಇದೆ ನಮ್ಮ ಹತ್ರ, ಸರ್ವಿಸ್ ಮಾಡೋರಿಲ್ಲ ಸರ್. ಓಲಾ ಸ್ಕೂಟ್ರಿಗೆ ಸರ್ವಿಸ್ ಮಾಡೋರಿಲ್ಲ, ಈ ಲಾರಿ ಬರ್ತಾರೆ. ನಮ್ಮಲ್ಲಿ ದೇಶದಲ್ಲಿ ಏನು ಪ್ರಾಬ್ಲಮ್ ಅಂದರೆ, ಹೊರ ದೇಶದಲ್ಲಿ ಫಸ್ಟು ಸರ್ವಿಸ್ ಸ್ಟೇಷನ್ಗಳು ಮಾಡ್ತಾರೆ, ಫಸ್ಟ್ ಇಂಜಿನಿಯರಿಂಗ್ ಪ್ರೊಡ್ಯೂಸ್ ಮಾಡ್ತಾರೆ, ಆಮೇಲೆ ಸೇಲ್ಸ್ ಮಾಡ್ತಾರೆ. ಈ ದೇಶದಲ್ಲಿ ಫಸ್ಟ್ ಗಾಡಿ ಮಾರ್ಬಿಡೋದು, ಕಲ್ಲು ಎತ್ತಾಕ್ಬಿಟ್ಟೆ ಸತ್ತೋದ ಅವನು. ಎಷ್ಟು ಜನ ಹೊಸ ಗಾಡಿಗಳು ತಗೊಂಡಿಲ್ಲ, ಸರ್ವಿಸ್ ಮಾಡೋದು ಬರುತ್ತಾ ಇಲ್ಲ? ಹೋಗೋಣ ವರ್ಕ್ಶಾಪ್ಗಳಿಗೆ. ಈಗ ಅಶೋಕ್ ಲೇಲ್ಯಾಂಡ್ ಟೀಮ್ ಕೇಳೋಣ, ಸುಮ್ಮನೆ ಹೋಗಿ ಹೊಸ ಗಾಡಿ ತಗೊಂತೀವಿ. ತಿಳುವಳಿಕೆ ತಗೊಳ್ಳಿ, ಆ ಗಾಡಿಯಲ್ಲಿ ಏನು ಕಷ್ಟ ಇದೆ, ಏನಿದೆ ಏನಿಲ್ಲ, ಅವ್ನ ಸರ್ವಿಸ್ ಟೀಮ್ ಹೇಗಿದೆ, ಪಾರ್ಟ್ಸ್ ಎಷ್ಟು ಕಾಸ್ಟ್ ಆಗುತ್ತೆ ಅರ್ಥ ಮಾಡ್ಕೊಳ್ಳಿ. ಹೊಸ ಗಾಡಿ ತಗೊಳ್ಳೋದು ದೊಡ್ಡದಲ್ಲ. ಅವ್ರ ಲೆಕ್ಕ ಅವ್ರಿಗೆ ಆ ಗಾಡಿ 8 ಗಂಟೆ 8 ತಾಸಿನಲ್ಲಿ ಆಗಿಲ್ಲಪ್ಪಲ್ಲ, ನಮಗೆ ನೀವು ಈ ರೀತಿ ತಾಸಿನ ಮುಖಾಂತರ ಹೈಟಿಂಗ್ ಕೊಡಿ ಅಂತ ಕೇಳಿ, ಅವ್ರು ಯಾಕೆ ಕೊಡೋದು ಅಂತ ಕೇಳಿಕ್ಕೆ ಬರ್ತದೆ. ಅದನ್ನು ಮಾಡಬೇಕು ಅಂದರೆ ನಾವು ನಮ್ಮ ಜಿಲ್ಲೆಗಳ ಅಸೋಸಿಯೇಷನ್ ಏನಿದ್ದಾವೆ, ನಮ್ಮ ತಾಲೂಕು ಮಟ್ಟದಲ್ಲಿ, ನಮ್ಮ ರಾಜ್ಯ ಮಟ್ಟದಲ್ಲಿ, ಆಮೇಲೆ ಸೌತ್ ಝೋನ್, ನಾರ್ತ್ ಝೋನ್, ನ್ಯಾಷನಲ್, ಇವೆಲ್ಲ ನಾವು ಸ್ಟ್ಯಾಂಡ್ ಹೇಗೆ ಆಗಬೇಕು? ಇದಕ್ಕೆ ಮಾಡಲಿಕ್ಕೆ ನಮ್ಮ ಹತ್ರ RTOಗೆ ಪೊಲೀಸರಿಗೆ ಅಲ್ಲಿ ಹೋಗಿ ಹಾಲ್ಟಿಂಗ್ ಮಾಡಿಕೊಂಡು ದುಡ್ಡು ವೇಸ್ಟ್ ಮಾಡಲಿಕ್ಕೆ ಟೈಮ್ ಇದೆ. ಆದರೆ ಅದೇ ನಾವು ನಮ್ಮ ಲೋಕಲ್ ಅಸೋಸಿಯೇಷನ್ಗೆ ಒಂದು ಲಾರಿ ಮಾಲಕ ಒಂದು ಟ್ರಿಪ್ಪಿಗೆ 100 ರೂಪಾಯಿ ಕೊಡಿ, ಮೊದಲು ನೀವು ಸ್ಟ್ರಾಂಗ್ ಆಗ್ರಿ ಅಂತೇನೆ ನಾನು. 100 ರೂಪಾಯಿ ಎದಕ್ಕೆ ಬೇಕಪ್ಪ? ನೀವೊಂದು ವಕೀಲರಿಟ್ಟು ಇಲ್ಲಿ ಬೇರೆ ಊರಿಂದ ಗಾಡಿ ಬಂದಿರ್ತಾವೆ, ಅಥವಾ ನಮ್ಮದೇ ಲಾರಿಗಳಿಗೆ ತೊಂದರೆ ಆಗಿರ್ತದೆ. ಇದನ್ನು ಫೈಟ್ ಮಾಡಲಿಕ್ಕೆ ಇದು ಒಂದು ಭಾಳ ಅನುಕೂಲ ಇದೆ. ಆದರೆ ನಾವು 1,000, 1,500, 2,000, 3,000, 5,000 ರೂಪಾಯಿಗೂ RTOಗಳಿಗೆ ಬಾರ್ಡರ್ಗೆ ಕೊಡ್ತೇವೆ, ಪೊಲೀಸರಿಗೆ ಕೊಡ್ತೇವೆ. ಆದರೆ ನಮ್ಮ ಅಸೋಸಿಯೇಷನ್ ತಾಲೂಕು ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ ನಾವು ಬೆಳೆಸಿದ್ರೆ ಆವಾಗ ನಮ್ಮ ರಾಜ್ಯ ಮಟ್ಟದ ಅಸೋಸಿಯೇಷನ್ ಅಧ್ಯಕ್ಷರು ಒಂದು ಬಲ ಬಂದಂಗೆ ಆಗ್ತದೆ. ಅದೇ ರೀತಿ ಸೌತ್ ಝೋನ್ ಆಗಲಿ, ನ್ಯಾಷನಲಿಂದ ಆಗಲಿ ಇದಕ್ಕೊಂದು ಬಲ ಕೊಟ್ಟಂಗೆ ಆಗ್ತದೆ. ಇಲ್ಲಪ್ಪ ಅಂದರೆ ನಾವು ಬರೀ ಹಾಗೆ ಕೇಳೋದು, ಹೋಗೋದು, ನಿಲ್ಲೋದು. ಯಾಕಂದ್ರೆ ಬೈ ಗಾಡಿ ಖಾಲಿನವ್ರು ಆಗಿ ಕೆಲಸ ಕಾರ್ಯಕ್ಕೆ ಅಂತ ಹೇಳೋದು, ಬರೀ ಮಾತಾಡ್ತಾ ಇರ್ತದೆ. ಕೆಲಸ ಕಾರ್ಯಕೃತಿಯೊಳಗೆ ಬರಬೇಕಂದ್ರೆ ನಾವು ಸ್ಟ್ರಾಂಗ್ ಆಗಬೇಕು. ಆಮೇಲೆ ಲೋಡಿಂಗ್ ಅನ್ಲೋಡಿಂಗ್ ಆಲ್ ಓವರ್ ಕರ್ನಾಟಕದೊಳಗೆ ನಾವೆಲ್ಲ ಒಂದು ಸಾರಿ ಫೈಟ್ ಮಾಡಿದ್ದೇವೆ. ಈಗಾಗಲೇ ಆಲ್ರೆಡಿ APMC ಮಾರ್ಕೆಟ್ ಯಾರ್ಡ್ನವರು ಲಾರಿ ಮಾಲೀಕರಿಗೆ ಹಮಾಲಿ ಸಂಬಂಧ ಇಲ್ಲ ಅಂತ ಹೇಳಿದ್ದಾರೆ. ಅದೇ ಲೇಬರ್ ಆಫೀಸ್ನವರು ಸುಧಾಮ ಹಮಾಲಿ ಲಾರಿಗಳಿಗೆ ಸಂಬಂಧ ಇಲ್ಲ ಅಂತ ಹೇಳಿದ್ದಾರೆ. ಅದನ್ನು ಕಾನೂನಾತ್ಮಕವಾಗಿ ಇದೇನು ನಾನು 100 ರೂಪಾಯಿ ಹೇಳ್ತಾ ಇದ್ದೀನಲ್ಲ, ಎಲ್ಲ ಜಿಲ್ಲೆಗಳಲ್ಲಿ ಫೈಟ್ ಮಾಡ್ರಿ, ಇದು ಹಮಾಲಿ ತಾನೇ ಹೋಗ್ತದೆ. ಯಾಕಂದ್ರೆ ಇವತ್ತು ಒಂದು ಗಾಡಿ ಲೋಡ್ ಮಾಡಬೇಕಂದ್ರೆ 3,000ರಿಂದ ಹಿಡ್ಕೊಂಡು 3,500-4,000 ರೂಪಾಯಿ ಹೊಡೆದು ಹಮಾಲಿ ಹೋಗ್ತಾ ಇದೆ ಬರೀ ದೊಡ್ಡ ಲಾರಿಗಳಿಗೆ. ಚಿಕ್ಕ ಲಾರಿಗಳಿಗೆ 1,000-1,500 ರೂಪಾಯಿ ಹೋಗ್ತಾ ಇದೆ. ಅದಕ್ಕೋಸ್ಕರ ನಾವು ಇದನ್ನು ಸ್ಟ್ಯಾಂಡ್ ಆಗಬೇಕು ಅಂದರೆ ನಮ್ಮ ಲೋಕಲ್ ಅಸೋಸಿಯೇಷನ್ ನಾವು ಸ್ಟ್ಯಾಂಡ್ ಮಾಡ್ಕೋಬೇಕಂತೇಳಿ ನಾನು ಹೇಳ್ತೇನೆ.
ದಿನಾಂಕ 21/5/2026. ಸಾಮಾಜಿಕ ಹೋರಾಟಗಾರ ರಾಜು ಬೊಮ್ಮನಾಳ ಅವರ ವಿರುದ್ಧ ಇತ್ತೀಚೆಗೆ ಪ್ರಸಾರವಾಗಿರುವ ಸುದ್ದಿಗಳ ಕುರಿತು ಅವರ ಬೆಂಬಲಿಗರು ಸ್ಪಷ್ಟನೆ ನೀಡಿದ್ದು, ಘಟನೆಗೆ ಸಂಬಂಧಿಸಿದಂತೆ ತಪ್ಪು ಮಾಹಿತಿ ಹರಡಲಾಗುತ್ತಿದೆ ಎಂದು ಆರೋಪಿಸಿದ್ದಾರೆ. ಮೇ 21ರಂದು ನಗರದ ಬಸ್ ನಿಲ್ದಾಣದ ರಾಘವೇಂದ್ರ ಕ್ಯಾಂಟೀನ್ನಲ್ಲಿ ನಡೆದ ಘಟನೆಗೆ ಬೇರೆ ರೀತಿಯ ಬಣ್ಣ ನೀಡಲಾಗುತ್ತಿದ್ದು, ರಾಜು ಬೊಮ್ಮನಾಳ ಅವರು ತಮ್ಮ ಮೇಲಾದ ಅಪಮಾನವನ್ನು ಪ್ರಶ್ನಿಸಿದ್ದಕ್ಕೆ ಮಹಿಳೆಯೊಬ್ಬರು ಹಲ್ಲೆ ನಡೆಸಿದ್ದಾರೆ ಎಂದು ತಿಳಿಸಿದ್ದಾರೆ. ಘಟನೆಯ ಸಂಪೂರ್ಣ ಸತ್ಯಾಂಶ ಹೊರಬರುವ ಮುನ್ನವೇ ರಾಜು ಅವರನ್ನು ತಪ್ಪಾಗಿ ಬಿಂಬಿಸುವ ರೀತಿಯಲ್ಲಿ ಸುದ್ದಿ ಪ್ರಸಾರ ಮಾಡಲಾಗುತ್ತಿದೆ ಎಂದು ಬೆಂಬಲಿಗರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ತಪ್ಪು ಮಾಡಿದರೆ ಕಾನೂನು ಪ್ರಕಾರ ಕ್ರಮ ಜರುಗಲಿ, ಆದರೆ ವೈಯಕ್ತಿಕ ನಿಂದನೆ ಹಾಗೂ ಏಕಪಕ್ಷೀಯ ಆರೋಪಗಳು ಸರಿಯಲ್ಲ ಎಂದು ಅವರು ಹೇಳಿದ್ದಾರೆ. ಸುಳ್ಳು ಆರೋಪಗಳಿದ್ದರೆ ಕಾನೂನು ಹೋರಾಟ ಮುಂದುವರಿಸಲಾಗುವುದು ಎಂದು ಎಚ್ಚರಿಕೆ ನೀಡಿದ್ದಾರೆ. ಇಲ್ಲ, ನಿಮ್ಮ ಓನರ್ನ ಕರಿ, ನಾನು ಮಾತಾಡ್ತೀನಿ ಯಾವನ ಓನರ್ ಹಿಂಗೆ ಅಂತೇಳಿ ನನಗೆ ಅವಾಚ್ಯ ಶಬ್ದಗಳಿಂದ ಮಾತಾಡಿಲ್ಲ. ಹಂಗಲ್ಲ, ಹಂಗೆಲ್ಲ ಮಾತಾಡ್ತೇನೆ ನಮ್ಮ ಹಿಂಗೆ ಅಂತಂದಾಗ, ಇಲ್ಲ ನಿಮ್ಮ ಅಪ್ಪಂದು ಇದು ಹೋಟಲ್ ಇಲ್ಲ, ನಾನು ಇಲ್ಲೇ ಬೆಳಿಬೇಕು, ನೀನು ಓದ್ತಿದ್ದೇ ಇಲ್ಲ ಅಂಥೇಳಿ ನನಗೆ ಬಾರಿಗಳಿಂದ 2-3 ಸಲ ಟಚ್ ಮಾಡಿದ್ದಕ್ಕೆ ನಾನು ಒಂದು ಕೋಪದಿಂದ 1-2 ಮಾತು ಆಯಮ್ಮಗೆ ಆಡಿದೆ. ಅದೇ ಒಂದು ಸಿಟ್ಟಿಟ್ಕೊಂಡು ಆಯಮ್ಮ ಯಾರ್ದೋ ಕಾಣಲಾರ್ದ ಕೈಗಳ ಮಾತು ಕೇಳಿ ನನ್ನ ಮೇಲೆ ನಾನು ಹೊರಗಡೆ ಹೋಗಿ ಬಸ್ ಸ್ಟ್ಯಾಂಡ್ ಸೈಡಲ್ಲಿ ನಾನು ಫೋನ್ ಮಾತಾಡಿಕೊಂಡು ನಿಂತಿರುವಾಗ ಇಮಿಡಿಯೇಟ್ಲಿ ಅದೇ ತಾನು ಮಾಡ್ತಿರ್ತಕ್ಕಂಥ ಹೋಟೆಲ್ನಲ್ಲಿ ಕಾರ್ ಪುಡಿ ತಗೊಂಡು ಏನು ವಿಷಯವಿಲ್ಲದೆ ನನಗೆ ಕಣ್ಣಿಗೆ ಕಾರ್ ಪುಡಿ ಎರಚಿ ನನಗೆ ಮತ್ತೆ ನನಗೆ ಒದ್ದು ನನಗೆ ಅವಮರ್ಯಾದೆ ಮಾಡಿದ್ದಾರೆ. ಆದರೆ ಇದಕ್ಕೆ ಆಯಮ್ಮ ಒಬ್ಬಕ್ಕೆಲ್ಲ ಇದರಿಂದ ಕಾಣದ ಅದೇ ಟೈಮ್ನಲ್ಲೇ ಆಕೆ ಕಣ್ಣದ ಕಾರ್ ಪುಡಿ ಹಾಕಬೇಕು, ಲೈವ್ ವಿಡಿಯೋ ಬಿಡಬೇಕು ಅನ್ನೋದರಿಂದ ಇದರಿಂದ ಒಂದು ದೊಡ್ಡ ಷಡ್ಯಂತ್ರ ಐತೆ. ನಾನು ಒಬ್ಬ ಸಾಮಾಜಿಕ ಕಾರ್ಯಕರ್ತ, ನಾನು ಒಳ್ಳೇದು ಮಾಡಬೇಕಾಗ್ತದೆ, ಕೆಟ್ಟದ್ದು ಮಾಡಬೇಕಾಗ್ತದೆ. ಆದರೆ ಇದೊಂದು ಸಲ ನನಗೆ ಅವಮರ್ಯಾದಲ್ಲ, ಈ ಹಿಂದೆ 2-3 ಸಲ ನನಗೆ ಮರ್ಡ್ರ್ ಮಾಡೋಕ್ಕೂ ನನ್ನ ವಿರೋಧಿಗಳು ನನಗೆ ಇದು ಮಾಡ್ಯಾರ, ಮರ್ಡ್ರ್ ಮಾಡ್ಸೋಕ್ಕೂ ಆಫರ್ ಕೊಟ್ಟಿದ್ರು. ಆದರೆ ಅದರಲ್ಲಿಂದನೂ ತಪ್ಪಿಸ್ಕೊಂಡು ಬಂದೀನಿ. ನನಗೆ ಇನ್ನೂ ಏನೇನು ಗಂಡಾಂತರ ಐತೆ ನನಗೆ ಗೊತ್ತಿಲ್ಲ. ನನಗೇನಾನು ಆದರೆ ಇವರೆಲ್ಲರೂ ಈಗ ಏನನ್ನು ಸುಳ್ಳು ಸುದ್ದಿ ಹಬ್ಬಿಸ್ಯಾರಲ್ಲ, ನನಗೆ ಆಕೆ ಬಸ್ ಸ್ಟ್ಯಾಂಡಾಗ ಬಸ್ಸಿಗೆ ಹೋಗೋ ಹೆಣ್ಮಗಳನ್ನ ಸುಡಿಯೋದನ ಮತ್ತು ಈ ಪಕ್ಕದಾಗ ಹೋಟ್ಲ್ದಾಗ ಹೋಗಿ ಖಾರ ತಂದು ಹಾಕ್ಯಾಳಂತ ಇದೆಲ್ಲ ಹಲೋ, ಸರಿಯಪ್ಪ ಗುರು, ಸರಿ, ಅಡ್ಡ ಬರಬೇಡ್ರಿ. ಸಾಮಾಜಿಕ ಸುಧಾರಣೆಯಲ್ಲಿ ಕ್ರಾಂತಿಕಾರಕ ಕಾರ್ಯನಿರ್ವಹಿಸಿದವರ ಸ್ಮರಣೆ ಮತ್ತು ಅವರ ಆದರ್ಶಗಳು ಅನುಕರಣೆ ಅಗತ್ಯವಾಗಿದೆ ಎಂದು ಬಂಡಾಯ ಸಾಹಿತಿ ಅಲ್ಲಮ ಪ್ರಭು ಬೆಟ್ಟದೂರು ಅವರು ಹೇಳಿದರು. ಇಂದು ನಗರದ ಕನ್ನಡ ಭವನದಲ್ಲಿ ಕವಿ ಬೋಳ ಬಂಡೆಪ್ಪ ಸಾಂಸ್ಕೃತಿಕ ಟ್ರಸ್ಟ್ ವತಿಯಿಂದ ಆಯೋಜಿಸಲಾಗಿದ್ದ ದಲಿತ ಕವಿ ಬೋಳ ಬಂಡೆಪ್ಪ ಅವರ ಕ್ರಾಂತಿ ನೀನಾದಿಸಲಿ ಕವನ ಸಂಕಲನ ಬಿಡುಗಡೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದರು. ಕವಿ ಬೋಳ ಬಂಡೆಪ್ಪ ತಮ್ಮ ಸಾಹಿತ್ಯದ ಮೂಲಕ ಭೂಷಣೆಯ ವಿರುದ್ಧ ಧ್ವನಿ ಎತ್ತಿದ್ದರು. ಅವರ ದಲಿತ ಸಾಹಿತ್ಯ ಸಮಾಜದಲ್ಲಿ ಇರುವ ಅನಿಷ್ಠೆ ನಿವಾರಣೆ ಮತ್ತು ಸಮಾನತೆಗೆ ಸಂಕೇತವಾಗಿತ್ತು. ಈ ರೀತಿ ಸಮಾಜ ಸುಧಾರಣೆಗೆ ಅನೇಕರು ಮಾಡಿದ ಸೇವೆಗಳು ಸದಾ ಸ್ಮರಣೀಯವಾಗಿದೆ. ಇವರ ಆದರ್ಶಗಳು ಇಂದು ಅಗತ್ಯವಾಗಿವೆ. ಅವರ ಹೋರಾಟ ಮತ್ತು ಅವರ ಸಾಹಿತ್ಯ ಇಂದಿನ ಹೋರಾಟಕ್ಕೆ ಎಚ್ಚರಿಕೆಯು ಎನ್ನುವುದು ಮರೆಯುವಂತಿಲ್ಲ. ಇನ್ನು ಒಂದು 7 ಅವರು ಅನುವಾದಿಸಿದ ತೆಲುಗು ಕವಿತೆಗಳಿವೆ. ಇನ್ನು 7 ಕವಿತೆಗಳು ಬೋಳ ಬಂಡೆಪ್ಪ ಅವರ ಬಗ್ಗೆ ಕವಿಗಳು ಬರೆದಂತಹ ಕವಿತೆಗಳು ಇಲ್ಲಿ ಇರುವುದನ್ನು ನಾವು ಕಾಣಬಹುದು. ಸಮಾಜಕ್ಕೆ ಒಂದು ಕೃತಜ್ಞತೆ ಅನ್ನೋದು ಇರಬೇಕು. ಯಾವ ಒಂದು ಸಮಾಜದ ಸುಧಾರಣೆಗೆ, ಬದಲಾವಣೆಗೆ ಪ್ರಯತ್ನ ಮಾಡತಕ್ಕಂತಹ ವ್ಯಕ್ತಿಗಳನ್ನು ನೆನೆಯುವ, ಕೃತಜ್ಞತೆಯಿಂದ ನೆನೆಯುವಂತಹ ಒಂದು ಸಮಾರಂಭ ಇದು ಅಂತ ನಾನು ಖಂಡಿತವಾಗಿ ಭಾವಿಸಿದ್ದೇನೆ.